ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮನೆ ಕೆಲಸ ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಹೌಸ್ ವೈಫ್ದು ಇನ್ನೇನಿರುತ್ತೆ ಫ್ರೆಂಡ್ಸ್, ಕೆಲಸ ಮನೆ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಅಡುಗೆ ತಿಂಡಿ ಇದೇ ಮಾಡೋದು ಇರುತ್ತಲ್ವ. ಹಾಗಾಗಿ ನಾನು ಈಗ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಅಂದರೆ ತಲೆ ಸ್ನಾನ ಮಾಡ್ಕೊಳ್ಳೋದಿತ್ತು. ತಲೆ ಸ್ನಾನ ಮಾಡಿಕೊಂಡು ಈಗ ನಾನು ಕಿಚನ್ ರೂಟೀನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮಗೆ ಅದರಲ್ಲೇ ಖುಷಿ ಫ್ರೆಂಡ್ಸ್. ಅಂದರೆ ನಾವು ಮನೆ ನೀಟಾಗಿ ಇಟ್ಕೊಂಡು ಗಂಡ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮಕ್ಕಳಿಗೆ ಓದಿಸೋದು, ಹೋಮ್ವರ್ಕು, ಊಟ ತಿಂಡಿ, ಅವ್ರ ಯೋಗಕ್ಷೇಮ ನೋಡ್ಕೊಳ್ಳೋದೇ ಒಂದು ಖುಷಿ ನಮಗೆ ಹೌಸ್ ವೈಫ್ ಆದವ್ರಿಗೆ. ಎಸ್ಪೆಷಲಿ ನನಗಂತೂ ಅದರಲ್ಲಿ ತುಂಬಾ ಖುಷಿ ಇದೆ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ರುಟೀನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಗೆ ರಾತ್ರಿ ಆಟ ತಕ್ಕೊಳ್ಬೇಕು. ಅವು ಏನು ಮಾಡ್ತೀನಿ, ಆಟ ಆಡೋದು ಸ್ಕೂಲ್ ರಜೆ ಕೊಡ್ತಾರೆ. ಮತ್ತೆ ಮಂಡೆ ಏನು ಮಾಡಬೇಕು, ಮನೇಲಿ ಅವಾಗ ತಕ್ಕೊಳ್ಬೇಕಂತ. ಯಾರು ತಕ್ಕೊಡ್ಬೇಕು? ನೀನು. ನಾನಾ? ಇಲ್ಲ ಪಪ್ಪಂಗೆ. ನಂಗೆ ಎಡ್ಕುತ್ತಾ ಅಷ್ಟು ಹೈಟ್? ಇಲ್ಲ ಪಪ್ಪಂಗೆ ಹೇಳು. ತರಿಸ್ಕೋಬೇಕಿತ್ತು. ಮತ್ತೆ ಪಪ್ಪಂಗೆ ಇಟ್ಕೊಲ್ಲ. ಮತ್ತೆ ಅದನ್ನ ಯಾರು ಇಟ್ಟಿರೋದು? ಅವರ ಇಟ್ಟಿರೋದು ಪಪ್ಪನ. ತಕ್ಕೊಳ್ಳ. ರಾತ್ರಿನೂ ಹೇಳ್ತೀವಿ. ಮಂಡೇ ಸ್ಯಾಟರ್ಡೆ ಸಂಡೇನೂ ಹೇಳ್ತೀವಿ. ಫ್ರೆಂಡ್ಸ್, ನಮ್ಮ ವಸಿಷ್ಠನು ಸ್ನಾನ ಮಾಡ್ಕೊಂಡು ಬಂದ. ಇವಾಗ ಊರಿಗೆ ಹೋಗ್ತೀಯ? 8 ಗಂಟೆ ಆಗಿದೆ. ಇದು ಹೊಸದಲ್ಲ, ಇದು ಹಳೇದು. ನಂದು ನಮ್ಮ ವಸಿಷ್ಠನ ಸ್ನಾನ ಆಗಿದೆ. ಇವತ್ತು ನಾನು ಫಸ್ಟ್ ಬೇಗ ಎದ್ದು ನಾನೇ ಸ್ನಾನ ಮಾಡಿ ತಲೆ ಸ್ನಾನ ಮಾಡಬೇಕಿತ್ತು. ಹಾಗಾಗಿ ಫಸ್ಟ್ ನಾನೇ ಸ್ನಾನ ಮುಗಿಸ್ಕೊಂಡ್ಬಂದೆ. ಇವಾಗ ನಮ್ಮ ವಸಿಷ್ಠ ನಮ್ಮ ಮನೆಯವರು ಹಾಗೆ ಗಾಣವಿ. ಈಗ ಫಸ್ಟ್ ದೇವ್ರ ಪಾತ್ರೆ ತಿಕ್ಬೇಕು, ಆಚೆ ಕಡೆ ರಂಗೋಲಿ ಹಾಕಬೇಕು. ಎಲ್ಲಕ್ಕೂ ಮುಂಚೆ ಫಸ್ಟು ತಿಂಡಿ ಪ್ರಿಪೇರ್ ಮಾಡ್ಕೋಬೇಕು. ವಸಿಷ್ಠ ಮೆಣಸಿನ್ಕಾಯಿ ತಮ್ಮ ಎಷ್ಟು ಡಬ್ಬಿ ತಮ್ಮ. ನಾನು ಹೇಳಿರೋದು ಏನು ಕೆಲಸ ಮಾಡ್ತಿರೋದು, ಏನು ಕೆಲಸ ಒಂದು ದಿನಾನಾರ ಬಯಸ್ಕೊಳ್ಳೋಣ ಕೆಲಸ ಮಾಡ್ತೀರಿ ಅನ್ನಂಗಿಲ್ಲ ಫ್ರೆಂಡ್ಸ್. ದೇವ್ರ ಪಾತ್ರೆ ತೊಳೆಯೋದಕ್ಕೆ ಹುಣಸೆಹಣ್ಣು ನೆನೆ ಹಾಕಿದ್ದೆ. ಈ ಹುಣಸೆಹಣ್ಣೆಲ್ಲ ತೊಳೆದಿಕ್ಕಿರೋ ಪಾತ್ರೆ ಮೇಲೆ ಚೆಲ್ಲೋಳೆ, ಅಲ್ಲೆಲ್ಲ ಬುಟ್ಟಿ ಡಬ್ಬಿ ಮೇಲೆಲ್ಲ ಚೆಲ್ಲೋಳೆ. ಮನೆಯನ್ನ ಅಷ್ಟು ನೀಟಾಗಿ ಮಾಡಿತ್ತು ಫ್ರೆಂಡ್ಸ್. ಈಗೆಲ್ಲ ಫುಲ್ ಕೊಳಕ್ಕೆ ಬಿಸ್ಬಿಟ್ಟ. ತೋರಿಸ್ತೀನಿ ತಕ್ಷಣ. ಮಾಡಲಿ ಹೆಂಗೆ ಮಾಡ್ತಾರೆ ಮಾಡಿ, ಏನು ಹೇಳಕ್ ಹೋಗ್ಬೇಡ. ಚೊಂಬತ್ತಮ್ಮ ಬೆಳ್ಳುಳ್ಳಿ ಸ್ವಲ್ಪ ಒಂದು ಸ್ವಲ್ಪ ಇರುವೆ. ಅದು ಇರುವೆ ಕೆಂಪಿರುವೆ. ಸೋಸಿಟ್ಬಿಟ್ಟು ಒಂದ್ಸಲ ಹಿಂದಿ ಬರೆಯೋದನ್ನ. ಫ್ರೆಂಡ್ಸ್, ಒಂದು ಕಡೆ ರೈಸ್, ಒಂದು ಕಡೆ ಪಾಲಕ್ ಸೊಪ್ಪನ್ನ ಬೇಯಿಸೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಈಗ ಇದು ಬೇಯೋಷ್ಟರಲ್ಲಿ
ಹೊರಗಡೆ ರಂಗೋಲಿ ಅದೆಲ್ಲ ಹಾಕಿ ಬರಬೇಕು ಫ್ರೆಂಡ್ಸ್. ಇದು ನೋಡಿ ದೇವ್ರ ಪಾತ್ರೆ ತೊಳೆಯೋದಕ್ಕಂತೇಳಿ ಹುಣಸೆಹಣ್ಣು ಹಾಕಿದ್ದೆ ನಾನು ನೀರಿಗೆ, ಅದನ್ನೆಲ್ಲ ಚೆಲ್ಲೋಳೆ. ಫ್ರೆಂಡ್ಸ್, ಹೊರಗಡೆ ಅದೆಲ್ಲ ಕೆಲಸ ಮುಗೀತು. ಇನ್ನು ಒಳಗಡೆದೆಲ್ಲ ಮಾಡ್ಕೋಬೇಕು. ನಮ್ಮ ಸಿಸ್ಟರ್ ನೋಡ್ರಿ ಹೋಮ್ವರ್ಕ್ ಮಾಡ್ತಾವ್ರೆ. ಹಿಂದಿ ಟೆಸ್ಟ್ ಐತೆ, ಹಿಂದಿ ಬರೀತಾವ್ರೆ. ಹೇಳ್ಕೊಂಡು ಬರೀ ಮಗ. ಯಾವ ಟೆಸ್ಟ್ ಇರೋದು? ಹಿಂದಿ. ಏನಿರೋದು? ಡಿಕ್ಟೇಷನ್ ರೈಟಿಂಗ್. ಈಗ ಈ ಪಾತ್ರೆ ತೊಳಿಬೇಕು ನೋಡಿ. ಇದೆಲ್ಲ ದೇವ್ರ ಪಾತ್ರೆ. ಇದನ್ನೆಲ್ಲ ತೊಳೆದು ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ನಮ್ಮದಿಲ್ಲಿ ಪಾಲಕ್ ಸೊಪ್ಪು ರೆಡಿಯಾಗಿದೆ, ಮಿಕ್ಸಿಗೆ ಹಾಕೋಬೇಕು. ಇದು ನಿಂದ ಲಾಸ್ಟ್ ಇಯರ್ ಫಸ್ಟ್ ಸ್ಟ್ಯಾಂಡರ್ಡ್ ಈ ಸಲದ ಯಾವುದು? ಈ ಸಲ ದೀಕ್ಷಾದ. ಎಷ್ಟು ಚೆನ್ನಾಗಿ ಬರೆದಿದ್ಯಾ ನೋಡು, ಹ್ಯಾಂಡ್ ರೈಟಿಂಗ್. ಸೈಕಲ್ ನೀನು ಚೆನ್ನಾಗಿ ಬರ್ಬೇಕು, ಇಬ್ಬರು ಚೆನ್ನಾಗಿ ಇವು ಪ್ಲೇಟ್ ಒರೆಸ್ಬೇಕಿತ್ತಲ್ಲ. ಫ್ರೆಂಡ್ಸ್, ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ಈಗ ತಿಂಡಿ ಮಾಡ್ಕೊತಾ ಇದ್ದೀನಿ. ಟೈಮ್ ಬಂದು 9 ಗಂಟೆ ಆಯ್ತಾ. ಹಾಗೆ ಪೂಜೆಗೆ ರೆಡಿ ಮಾಡಿಕೊಡೋದೇ ಇಷ್ಟೊತ್ತಾಗುತ್ತೆ. ಅದೆಲ್ಲ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು, ದೇವ್ರನ್ನೆಲ್ಲ ತಿಕ್ಕಬೇಕು, ತೊಳಿಬೇಕು. ಅದೆಲ್ಲ ತೊಳೆದು ಮತ್ತೆ ಮೊದಲಿನ ಥರ ಅದಕ್ಕೆ ಅರಿಶಿನ ಕುಂಕುಮ ಅದೆಲ್ಲ ನೀಟಾಗಿ ಮಾಡಿಕೊಡ್ಬೇಕು. ಅದು ಇಷ್ಟೊತ್ತಾಗುತ್ತೆ. ಈಗ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ. ಈಗ ಆಲ್ರೆಡಿ ಟೈಮ್ ಆಗೋಯ್ತು ಸ್ಕೂಲಿಗೆ. ಫುಲ್ ಬ್ಯುಸಿ ಇರುತ್ತೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಈ ವಿಡಿಯೋ ಮಾಡ್ಕೊತ ಕೆಲಸ ಮಾಡೋದಂದರೆ ಇನ್ನೂ ಕಷ್ಟ. ಅಂದರೆ ಟೈಮ್ ಸಿಗೋಲ್ಲ, ಅವಸರ ಆಗುತ್ತೆ. ಇಲ್ಲಾಂದರೆ ಕೆಲಸ ಲೇಟ್ ಆಗುತ್ತೆ. ವಿಡಿಯೋನೂ ಅವಸರ ಆಗುತ್ತೆ, ಕೆಲಸನೂ ಲೇಟ್ ಆಗುತ್ತೆ. ಬಟಾಣಿ ತಗೊಂಡ್ಬರ್ತೀಯಾಗ ನಾವು. ಫೋನಿಗೆ ಡಿಸ್ಪ್ಲೇ ಇಲ್ಲ ಇನ್ನೂ. ತೆಗಿಯೋ ಬಟ್ಲು.
ಏನಾರ ಹಬ್ಬ ಹರಿದಿನ ಹುಣಿವಿ ಅಮಾಸಿ ಮುದ್ದಾಂ ಬೇಕು ನಾನು ಬೈಬಾರ್ದು ಅಂತ ಇಲ್ಲಿವರೆಗೂ ತಡ್ಕೊಂಡು ಎಷ್ಟರ ರೈಸ್ ಮಾಡಿಸ್ತೀನಿ ಬರ್ತಾ ಇನ್ನು ಚಿಕ್ಕೊಳ್ಳೋದು ಬೈಬಾರ್ದು ಬೆಳಗ್ಗೆ ಎದ್ದು ಫ್ರೆಂಡ್ಸ್ ನಮ್ಮ ಮನೆಯವ್ರು ಈಗ ಪೂರ್ತಿಯಾಗಿ ಕಂಪ್ಲೀಟಾಗಿ ಪೂಜೆ ಮಾಡಿದರು. ಅಂದರೆ ನಾನು ಇದೆಲ್ಲ ಜೋಡಿಸ್ಕೊಟ್ಟಿರ್ತೀನಿ, ದೇವ್ರನ್ನೆಲ್ಲ ತೊಳೆದು ತಿಕ್ಕಿ ಅವರು ಆಮೇಲೆ ಪೂಜೆ ಮಾಡ್ತಾರೆ. ಲೋಬಾನ ಹಚ್ಚಿದ್ದಾರೆ, ಹಂಗಾಗಿ ಹೊಗೆ ಅನ್ನಿಸ್ತೈತೆ. ಮನೆ ಒಂದು ತಿಂಡಿ ಪಾಲಕ್ ಸೊಪ್ಪು ನೋಡಿ, ಪಾಲಕ್ ರೈಸ್ ಸಿಗುತ್ತೆ. ಬುಕ್ಸ್ ಎಲ್ಲ ಇಟ್ಕೊಂಡಿದ್ಯಾ ವಸಿಷ್ಠ? ಹೇಳ್ತಾವ ಫ್ರೆಂಡ್ಸ್, ಇದು ಲೈನ್ ನೋಡಿದ್ರೆ ಅವಾಗೆಲ್ಲ ಹಳ್ಳಿ ಸೈಡ್ ಹಳ್ಳಿ ಮನೆಗಳೆಲ್ಲ ಕಿಟಕಿಯಿಂದ ಇದೇ ಥರ ಬಿಸಿಲು ಹಂಗೆ ಕಾಣಿಸುತ್ತೆ. ಅಂದರೆ ಹಳ್ಳಿ ಮನೆ ಕಡೆ ಹಳ್ಳಿಗಳ ಮನೇಲಿ ಎಂತ ಸೌದೆ ಒಲೆ ಕಟ್ಟಿಗೆಯಿಂದ ಅಡುಗೆ ಮಾಡ್ತಿರ್ತಾರಲ್ಲ, ಒಲೆಯಲ್ಲಿ ಅಡುಗೆ ಮಾಡ್ತಾರಲ್ಲ, ಹಂಗಾಗಿ ಆ ಹೊಗೆಗೆ ಈ ಥರ ಬೆಳಕಿಗೆ ಬಿಸಿಲಿಗೆ ಕಾಣಿಸೋದು. ನಾವೀಗ ಲೋಬಾನ ಹಚ್ಚಿರೋದ್ರಿಂದ ಹಂಗೆ ಕಾಣಿಸ್ತೈತಿ. ಈಗ ಉಪ್ಪಾಗಿದೆ. ಬಿಸಿ ಪಾಲಕ್ ರೈಸ್ ರೆಡಿ. ತಗೊಳ್ಳಿ, ತಿಂತಾರೆ ನಡಿ. ಬಾಕ್ಸಿಗೆ ಹಾಕಿ ಬರ್ತೀನಿ, ತಿನ್ನಿಸ್ತೀನಿ. ಅಲ್ಲೇ ನಡಿ ಆಚೆ. ಇದು ಉಂಡೆ ಮಾಡೋಕ್ಕಾಗಲ್ಲ, ಹಂಗೆ ಬಾಕ್ಸಿಗೆ ಹಾಕಲಪ್ಪ. ಉಂಡೆ ಮಾಡೋಕ್ಕಾಗಲ್ಲ, ಹಂಗೆ ಬಾಕ್ಸಿಗೆ ಹಾಕ್ತೀನಿ ಅಂದೆ. ಒಂಬತ್ತು ಕಾಲ ತಿಳಿಸ್ಬೇಕಾ? ತಟ್ಟೆ ನಿನ್ನ ಮೇಲೆ ಇಟ್ಕೋ, ನಾನು ತಿನ್ನೋಣ. ಇನ್ನೊಂದು ದುಡ್ಡು ಏನು ಕೊಟ್ಟರು? ಆರ್ಡರ್ ಮಾಡ್ಬೇಕಂತ ಆರ್ಡರ್ ಮಾಡಿದ್ರೆ ರೊಕ್ಕ ಅವ್ರು ಆರ್ಡರ್ ಮಾಡೋದು, ಅವ್ರು ಆರ್ಡರ್ ಮಾಡೋದು. ಆರ್ಡರ್ ಮಾಡಿ ಬಂದಿದ್ಮೇಲೆ ಇಸ್ಕೊಬೋದಾಗಿತ್ತಲ್ಲ ಬುಕ್. ಅವ್ರಿಗೆ ದುಡ್ಡು ಕೊಡಕ್ಕೆ ಯಾರಿಗೆ ದುಡ್ಡು ತೊಗೊಂಡು ಅವ್ರು ಎದುರು ಮಾಡೋರು. ಆಮೇಲೆ ಆರ್ಡರ್ ಮಾಡೋರು. ಬಾಯ್ ಬಾಯ್ ಬಾಯ್. ಹಾಂ ರೀ, ತೊಗೊಂಡೋಗಿರಲಿಲ್ಲ. ಮಂಚದ ಮೇಲೆ ಇತ್ತು, ಏನೋ ಮೆಸೇಜ್ ಮಾಡಿದೆ. ಗುಜ್ಜಿ ಬಾಯ್ ಗುಜ್ಜಿ. ಅದು ಸಿಂಗಲ್ ಕಲರ್ ಇದ್ದಿತ್ತು, ಅವಾಗ ಅನಿಸ್ತೈತಿ ನೋಡಿ. ಬಾಯ್.
ಬಾಯ್. ಫ್ರೆಂಡ್ಸ್, ವಸಿಷ್ಠ ಸ್ಕೂಲಿಗೆ ಹೋದ. ಬೆಳಗ್ಗೆದು ಮನೆ ಕೆಲಸ ಮಾಡ್ಕೊತ ಅವ್ರನ್ನ ರೆಡಿ ಮಾಡಿ ಅವ್ರನ್ನ ಕಳ್ಸೋ ಅಷ್ಟರಲ್ಲಿ ನಂದು ಇವತ್ತು ಫುಲ್ ಎನರ್ಜಿನೇ ಹೋಗಿರುತ್ತೆ. ಮತ್ತು ಫುಲ್ ಅರ್ಧ ದಿನದ್ದು ಇಲ್ಲೇ ಕಳೆದಂಗೆ ಆಗುತ್ತೆ. ಯಾಕಂದರೆ ಅಷ್ಟು ಟೆನ್ಷನಲ್ಲಿ ಕೆಲಸ ಮಾಡ್ಕೊಂಡು ಅವ್ರದ್ದು ಎಲ್ಲ ನೋಡ್ಕೋಬೇಕಾಗತ್ತಲ್ಲ. ಹಾಗಾಗಿ ಈಗ ನಾನು ತಿಂಡಿ ತಿಂದಾದಮೇಲೆ ಬಟ್ಟೆ ಒಗ್ದು ಹಾಕಬೇಕು. ಆಮೇಲೆ ಅಡುಗೆ ಮಾಡಬೇಕು. ಅಡುಗೆನ ಚಪಾತಿ ಮತ್ತು ಹೀರೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ಟೆ ಒಗ್ದು ಹಾಕಿ ಬಂದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿನಿ. ಆದರೂ ನಮ್ಮ ವಸಿಷ್ಠ ಒಂದಿಷ್ಟು ಬಿಟ್ಟು ಹೋಗೋನಿಲ್ಲಿ. ಒಂದೆರಡು ತುತ್ತಾದರೂ ಬಿಟ್ಟೇ ಬಿಡ್ತಾನೆ ಲಾಸ್ಟಲ್ಲಿ. ಬರೀ ಇವಾಗ ಮುಂದಿನ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ನಾಷ್ಟ ಹಾಕ್ಕೊಂಬಂದಿದ್ದೀನಿ ನೋಡ್ರಿ. ಆವಾಗಲೇ ಹಾಕ್ಕೊಂಬರೋಣ ಬಿಸಿ ಇದ್ದಾಗ ತಿನ್ನೋಣ ಅಂತಂದು ಹಾಕ್ಕೊಂಬಂದೆ. ನಮ್ಮ ವಸಿಷ್ಠಂಗೆ ತಿಂಡಿ ತಿನ್ಸೋ ಅಷ್ಟರಲ್ಲಿ ಇದು ನನ್ನ ತಿಂಡಿ ತಣ್ಣಗಾಗೋಗೈತೆ. ಈಗ ಒಂದೊಂದ್ಸಲಿ ಅಂದ್ಕೊಂಡಿರ್ತೀವಿ ಬಿಸಿ ಬಿಸಿ ತಿನ್ನೋಣ ಅಂತಂದು, ಬಟ್ ಏನು ಮಾಡೋಕ್ಕಾಗಲ್ಲ, ಆಗೋದೇ ಇಲ್ಲ. ಬಿಸಿ ತಿಂಡಿ ತಿನ್ನೋ ಅಷ್ಟರಲ್ಲಿ ಅದು ತಣ್ಣಗಾಗೋಗಿರುತ್ತೆ. ಅಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಬಟ್ಟೆ ಇಸ್ತ್ರಿ ಮಾಡೋವು ಅಷ್ಟೊಂದು ಕಾಯ್ತಿದ್ದಾವೆ. ಇವತ್ತು ಫುಲ್ ಬಟ್ಟೆ ಇಸ್ತ್ರಿನೇ ಮಾಡೋದು ಇದು ಆಗುತ್ತೇನೋ. ಒಂದು 2 ಲೈನ್ ಎಲ್ಲರ ಬಟ್ಟೆನೂ ಇದೆ. ಇದು ನೆನ್ನೆ ಮೊನ್ನೆದು ಹಾಗೆ ಅಲ್ಲಿ ನೋಡ್ರಿ ಚೇರ್ ಮೇಲೆ ಅವೆಲ್ಲ ನಿನ್ನೆ ಒಗ್ದಿರೋದು. ಅದರಲ್ಲೂ ಇಸ್ತ್ರಿ ಮಾಡೋವಿದ್ದಾವೆ. ಅವನ್ನ ಇಸ್ತ್ರಿ ಮಾಡಬೇಕು ಇವತ್ತು. ಹಂಗೆ ಇವನ್ನ ಇಸ್ತ್ರಿ ಮಾಡಬೇಕು. ಗೇಟ್ ಒಳಗೆ ನಿಂತ್ಕೋ. ಅಷ್ಟು ಹೊಂಟ್ಲು ನೋಡ್ರಿ ಸ್ಕೂಲಿಗೆ. ಬಾಯ್. ಸರಿ ಬೆಳಗ್ಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿರೋದು ಹೀರೆಕಾಯಿ ಎಣ್ಗಾಯಿನ ಮಾಡಿದ್ದೀನಿ ಇವತ್ತು ನಾನು. ಇದ್ರ ಜೊತೆ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಪಲ್ಯ ಚಪಾತಿ ಮತ್ತು ರೊಟ್ಟಿ ಎರಡಕ್ಕೂ ಇದು ಚೆನ್ನಾಗಿರುತ್ತೆ. ಮತ್ತು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದು ಸೈಡ್ಗೆಲ್ಲ ಗ್ರೇವಿ ಇದೆಯಲ್ಲ, ಭಾಳ ಅಂದರೆ ಭಾಳ ಗಮ್ ಅಂತೈತೆ. ಸ್ಮೆಲ್ ಸಖತ್ತಾಗಿ ಬರ್ತಾಯಿದೆ. ಟೇಸ್ಟ್ ಕೂಡ ಅಷ್ಟು ನಿಮಗೂ ಬರ್ತೈತಾ? ಟೇಸ್ಟ್ ಕೂಡ ಸಖತ್ತಾಗಿದೆ. ಇದನ್ನು ತುಂಬಿ ಮಾಡಿರೋದು ಎಳೆದಿತ್ತು ಹೀರೆಕಾಯಿದು. ಹಾಗಾಗಿ ನಾನು ಇದನ್ನು ಎಣ್ಗಾಯಿನ ಮಾಡಿದ್ರಾಯ್ತು ಅಂಥೇಳಿ ಎಣ್ಗಾಯಿ ಮಾಡಿದ್ದೀನಿ ಇವತ್ತು. ಇದರೊಳಗೆ ತುಂಬಿ ಮಾಡಬೇಕು. ಈ ಥರ 4 ಪೀಸ್ ಎಣ್ಗಾಯಿ ಇದು ಬದನೆಕಾಯಿ ಎಣ್ಗಾಯಿ ಮಾಡ್ತೀವಲ್ಲ, ಸೇಮ್ ಹಾಗೇ ಇದನ್ನು 4 ಪೀಸ್ ಮಾಡಿ ಒಳಗಡೆ ತುಂಬಿ ಮಾಡಬೇಕು. ನಾನು ಸ್ವಲ್ಪ ರಸ ಜಾಸ್ತಿ ಬಿಟ್ಟು ಮಾಡಿದ್ದೀನಿ, ಯಾಕಂದರೆ ಅನ್ನಕ್ಕೂ ಊಟ ಮಾಡ್ಬೋದು ಅಂಥೇಳಿ ಮಾಡಿದ್ದೀನಿ. ಅದಕ್ಕೆ ಇಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಚಪಾತಿ ಕೂಡ ಮಾಡ್ಕೊಳ್ಬೇಕು ಇವಾಗ. ಫ್ರೆಂಡ್ಸ್, ನೋಡೋದ್ರಲ್ವ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇದಿಷ್ಟು ನನ್ನ ರೂಟೀನ್ ಆಗಿತ್ತು. ಮಧ್ಯಾಹ್ನ ಊಟಕ್ಕೆ ಚಪಾತಿ, ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡಿದ್ದೆ. ಈಗ ಅದನ್ನೇ ಊಟ ಮಾಡ್ತಾ ಇದ್ದೀವಿ. ನೋಡೋದ್ರಲ್ಲ ಬೆಳಗ್ಗೆ ಎದ್ದು ಹೆಂಗಾಯಿತು, ಸ್ವಲ್ಪ ಅಪ್ಸೆಟ್ ಆಗಿತ್ತು. ನಮ್ಮ ಮನೇಲಂತೂ ಹಬ್ಬ ಹುಣ್ಣಿಮೆ ಏನಾದರೂ ಅಮಾವಾಸ್ಯೆ ಸ್ಪೆಷಲ್ ಡೇ ಇದ್ದಾಗಂತೂ ಕಿರಿಕಿರಿ ಜಗಳ ಅಂತೂ ಮುದ್ದಾಮಾಗುತ್ತೆ. ಯಾರ ಮನೇಲಿ ಹಿಂಗಾಗುತ್ತೋ ಅದು ನಮ್ಮ ಮನೇಲಿ ಅಷ್ಟೇ ಹಿಂಗಾಗುತ್ತೋ ಗೊತ್ತಿಲ್ಲ. ಅವತ್ತು ಎಷ್ಟು ಬೈಬಾರ್ದಂತ ಕಂಟ್ರೋಲ್ ಮಾಡಿದರೂ ಮಕ್ಕಳು ಆ ಥರ ಮಾಡಿ ಟೆನ್ಷನ್ ಮಾಡಿಬಿಡ್ತಾರೆ. ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.